ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿರುವಂತಹ ಜೊತೆಗೆ ಬಿಜೆಪಿ ಜೆಡಿಎಸ್ ಮಿತ್ರರ ಕಿತ್ತಾಟವೂ ಕಾವೇರಿದೆ. ಬಿಜೆಪಿಯ ಬಿಗ್ ಪ್ಲಾನ್ಗೆ ಕೆರಳಿದ ದೇವೇಗೌಡರು ಯಡಿಯೂರಪ್ಪಗೆ ಬಿಗ್ ಚೆಕ್ ಮೇಟ್ ಇಟ್ಟಿದ್ದಾರೆ. ಹಾಗಾದ್ರೆ ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನಿಗೆ ದೇವೇಗೌಡರು ಇಟ್ಟಿರುವ ಆ ಚೆಕ್ ಮೇಟ್ ಆದ್ರೂ ಏನು ಅಂತೀರಾ? ಮೈತ್ರಿ ಮುಗಿದಂತೇನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹೌದು, ರಾಜ್ಯದಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಕಾಂಗ್ರೆಸ್ನ ಸೋಲಿಸಲೆಂದೇ ಒಂದಾಗಿರುವ ಬಿಜೆಪಿ ಜೆಡಿಎಸ್ ಮಿತ್ರರಲ್ಲಿ ಎಲ್ಲವೂ ಸರಿಯಿಲ್ಲ, ಮೈತ್ರಿ ಮುಂದುವರಿಯಲ್ಲ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವೇ ಒಗ್ಗಟ್ಟು ಪ್ರದರ್ಶಿಸಿದ್ದ ಯಡಿಯೂರಪ್ಪ, ಕುಮಾರಸ್ವಾಮಿ ಮತ್ತೆ ಪರಸ್ಪರ ಬೇಸರಗೊಂಡಿದ್ದಾರೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಇದನ್ನು ಪರೋಕ್ಷವಾಗಿ ಪ್ರದರ್ಶನ ಮಾಡಿದ್ದಾರೆ. ದೇವೇಗೌಡರು ಹೇಳಿರುವ ಅದೊಂದು ಮಾತು ಮಿತ್ರರಲ್ಲಿ ವೈಮನಸ್ಸಾಗಿದೆ ಎಂಬುದನ್ನು ದೇವೇಗೌಡರು ಆಕ್ರೋಶವಾಗಿ ತಿಳಿಸಿದ್ದಾರೆ. ಅದು ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ನೀಡಿದೆ. ಜೆಡಿಎಸ್ ಭೀಷ್ಮ ದೇವೇಗೌಡರು ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬುದು ಅವರ ಮಾತುಗಳಲ್ಲೇ ಗೊತ್ತಾಗುತ್ತೆ. ಹೌದು, ದೇವೇಗೌಡರು ಗುಮ್ಮಟನಗರಿ ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಅಬ್ಬರಿಸಿದ್ರು. ಈ ವೇಳೆ ಮಾತನಾಡಿದ್ದ ಗೌಡರು ತಮ್ಮ ಪುತ್ರ ಕೇಂದ್ರದ ಪ್ರಭಾವಿ ಮಂತ್ರಿ ಎಚ್.ಡಿ.ಕೆನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಮಾಡ್ತಾರೆ ಎಂದು ಹೇಳಿದ್ರು. ಅಲ್ಲದೆ ಇನ್ನೂ ಗಮನಾರ್ಹ ಅಂದ್ರೆ ದೇವೇಗೌಡರು ಮಾತನಾಡುವ ಪ್ರತಿ ಬಾರಿಯೂ ನಾವು NDA ಜೊತೆ ಹೋಗುತ್ತೇವೆ ಎನ್ನುತ್ತಾರೆ. ಆದರೆ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಹೋಗಿದ್ದೇವೆ ಅಥವಾ ಹೋಗುತ್ತೇವೆ ಎನ್ನುವುದೇ ಇಲ್ಲ. ಇದರರ್ಥ ದೇವೇಗೌಡರು ಕೋಮುವಾದಿ ಪಕ್ಷ ಎನ್ನಿಸಿಕೊಳ್ಳಲು ಸಿದ್ಧರಿಲ್ಲ. ಬಿಜೆಪಿ ಜೊತೆ ಅಂದ್ರೆ ಕೋಮುವಾದಿಗಳ ಜೊತೆ ಎಂಬ ಅರ್ಥ ಎಲ್ಲಿ ಬರುತ್ತದೋ ಎಂಬ ಭೀತಿ ಅವರನ್ನ ಆವರಿಸಿದೆ ಎಂಬುದಕ್ಕೆ ಇದೇ ನಿದರ್ಶನ. ಅಲ್ಲದೆ ರಾಜ್ಯ ಬಿಜೆಪಿ ನಾಯಕರನ್ನ ಅವರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ಏನಿದ್ರೂ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರೊಂದಿಗೆ ಮಾತನಾಡುತ್ತೇನೆ, ನೀವೇಕೆ ಬೇಕು, ನಿಮಗೆಲ್ಲ ನಾನು ಕೇರ್ ಮಾಡಲ್ಲ ಎಂದು ಯಡಿಯೂರಪ್ಪಗೆ ಹೇಳಿದಂತೆಯೇ ದಳಪತಿಗಳು ನಡೆದುಕೊಳ್ಳುತ್ತಿದ್ದಾರೆ ಎಂಬುದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಿಲ್ಲ ಅಲ್ವಾ? ಅಲ್ಲದೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ಬಾರಿಗೆ ಜೆಡಿಎಸ್ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲಿದೆ ಎಂದಿದ್ರು. ಇದು ಯಡಿಯೂರಪ್ಪ ಅವರಿಗೆ ಕೌಂಟರ್ ಕೊಟ್ಟಂತಿತ್ತು. ಹಿಂದೆ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಬಿಜೆಪಿ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲಿದೆ ಎಂಬ ಮಾತನ್ನ ಹೇಳಿದ್ರು. ಇದಕ್ಕೆ ಕೌಂಟರ್ ಎಂಬಂತೆ ನಿಖಿಲ್ ಹೇಳಿದ್ರು. ಇದು ಭಾರೀ ಚರ್ಚೆಗೀಡಾಗಿದೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ರಾಜ್ಯ ಪ್ರವಾಸ ಹೆಚ್ಚು ಕಮ್ಮಿ ಮುಕ್ತಾಯ ಆಗ್ತಾ ಬಂದಿದೆ. ಮುಂದಿನ ತಿಂಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನವಿದೆ. ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಪಕ್ಷ ಇನ್ನು 2 ವರ್ಷಗಳ ಕಾಲ ನಿರಂತರವಾಗಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡತಕ್ಕಂತ ಶಪಥವನ್ನ, ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಈ ಒಂದು ಸಮಾವೇಶದ ಮೂಲಕ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಬಹಳ ಗಟ್ಟಿಯಾಗಿ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ ಮಿತ್ರರಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದನ್ನು ಆ ಎರಡೂ ಪಕ್ಷಗಳ ಪ್ರಮುಖರೇ ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ ನಾಯಕರು ಹೇಗೆ ಲಾಭ ಮಾಡಿಕೊಳ್ಳಲಿದೆ ಎಂಬುದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.